ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಯೂಸ್ ಬರ್ತಿಲ್ಲ ಯೂಟ್ಯೂಬ್ ಚಾನಲಲ್ಲಿ ನನ್ನೊಂದು ವಿಡಿಯೋಗೆ, ಆದರೆ ನನ್ನೊಂದು ವಿಡಿಯೋಗೆ ಯೂಸ್ ಬರ್ತಿಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ ನಿಮಗೆ ಯೂಟ್ಯೂಬ್ನಲ್ಲಿ ಹೇಗಪ್ಪ ಅಂದರೆ, ಒಂದು ಟೈಮ್ನಲ್ಲಿ ಯೂಸ್ ಇನ್ಕ್ರೀಸ್ ಆಗುತ್ತೆ, ಒಂದು ಟೈಮ್ನಲ್ಲಿ ಯೂಸ್ ಡೌನ್ ಆಗುತ್ತೆ. ಫ್ರೆಂಡ್, ಈ ಒಂದು ಯೂಸ್ ಬರ್ತಾ ಒಂದು ಟೈಮ್ನಲ್ಲಿ ನೀವು ಖುಷಿ ಆಗ್ತೀರಾ, ಯೂಸ್ ಯಾವಾಗ ಡೌನ್ ಆಯಿತು ನೀವು ಬೇಜಾರಾಗ್ತೀರಾ. ಫ್ರೆಂಡ್, ಈ ರೀತಿ ಯಾಕೆ ಆಗುತ್ತೆ? ಹಾಗೆ ಈ ರೀತಿ ಆಗ್ತಾ ಯೂಸ್ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ, ಹಾಗೆ ಇದೇ ರೀತಿ ಆಗ್ತಾ ಇದ್ರೆ ಏನು ಮುಂದೇನು ಅನ್ನೋದು ಭಾಳ ಜನರಲ್ಲಿ ತಲೆಯಲ್ಲಿರುತ್ತೆ. ಫ್ರೆಂಡ್, ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಯೂಟ್ಯೂಬ್ನಲ್ಲಿ ಯೂಸು ಡೌನ್ ಆಗುತ್ತೆ, ಏರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಫ್ರೆಂಡ್, ನಾ ಹೇಳೋ ರೀತಿ ನೀವು ಕಂಪ್ಲೀಟಾಗಿ ಕೇಳ್ಕೊತ ಹೋದರೆ ನೀವು ಆರಾಮಾಗಿ ಯೂಟ್ಯೂಬ್ನಲ್ಲಿ ಯಾವುದೇ ಒಂದು ತೊಂದರೆಯಿಲ್ಲದಾಗಿ ವಿಡಿಯೋ ಅಪ್ಲೋಡ್ ಮಾಡ್ಕೊತಿರ್ತಾ, ಯೂಸ್ ಡೌನ್ ಆಗಲಿ ಅಥವಾ ಯೂಸ್ ಇನ್ಕ್ರೀಸ್ ಆಗಲಿ ಯಾವುದೇ ತಲೆ ಕೆಡಿಸೋಣ ಅಗತ್ಯ ಇರಲ್ಲ. ಫ್ರೆಂಡ್ ಬನ್ನಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಹೇಗೆಂದಪ್ಪ ಅಂದರೆ, ಒಂದು ತಿಂಗಳು ಫುಲ್ಲಾಗಿ ಯೂಸ್ ಬರುತ್ತೆ. ಈಗ 1 ಲಕ್ಷ ಯೂಸ್ ಬಂದು ತಿಳ್ಕೊಳ್ಳಿ, ಒಂದು ತಿಂಗಳಲ್ಲಿ 10,000 ಬರುತ್ತೆ, 20,000 ಬರುತ್ತೆ. ಏಕದಮ್ ನಿಮ್ಮೊಂದು ಚಾನಲ್ 100, 200, 300, 1000 ಗಂಟಲೆ ಯೂಸ್ ಬರುವಂಥ ಚಾನಲಲ್ಲಿ 1 ಲಕ್ಷ 10,000 ದಿನಕ್ಕೆ ಬರ್ತಾ ಇರುತ್ತೆ. ಆವಾಗ ನೀವು ಖುಷಿ ಆಗ್ತೀರಾ. ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ನಿಮಗೆ ಜಾಸ್ತಿ ಯೂಸ್ ಬರುತ್ತೆ, ನೀವು ಖುಷಿ ಆಗ್ತೀರಾ. ಅಥವಾ ಮುಂದಿನ ತಿಂಗಳಲ್ಲಿ ಯೂಸ್ ಡೌನ್ ಆಗಿಬಿಡುತ್ತೆ. ಫ್ರೆಂಡ್, ಆವಾಗ ಬೇಜಾರಾಗಿಬಿಡ್ತೀರ. ಯೂಸ್ ಬಂದಾಗ, ಯೂಸ್ ಇನ್ಕ್ರೀಸ್ ಆದಾಗ ಖುಷಿ ಆಗ್ತೀರಾ, ಯೂಸ್ ಡೌನ್ ಆದಾಗ ಬೇಜಾರಾಗ್ತೀರಾ. ಫ್ರೆಂಡ್, ಈ ರೀತಿ ನಿಮಗೆ ಯೂಸ್ ಬರ್ತಿಲ್ಲ ಅಂದ್ರೆ ನೀವು ಚೆನ್ನಾಗಿರೋಂಥ ಕಂಟೆಂಟೇ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಆದರೂ ಕೂಡ ಯೂಸ್ ಬರಲ್ಲ. ಬೇರೆಯವರೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಅವರೊಂದು ಯೂಟ್ಯೂಬ್ ಚಾನಲ್ಲಿ ಯಾವೊಂದು ವಿಡಿಯೋ ವೈರಲ್ ಆಗಿದೆ ಅಂತ ನೋಡಿ ಚೆಕ್ ಮಾಡ್ತೀರಾ, ಆ ಒಂದು ವಿಡಿಯೋನು ಕೂಡ ಹಾಗೆ ಅದೇ ರೀತಿ ಕಾಪಿ ಮಾಡ್ಕೊಂಡು ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಆದರೂ ಕೂಡ ಯೂಸ್ ಬರಲ್ಲ ಆ ಒಂದು ವಿಡಿಯೋಗೆ. ಫ್ರೆಂಡ್, ಆವಾಗ ಬೇಜಾರಾಗ್ತೀರ, ಆವಾಗ ಯೂಟ್ಯೂಬೇ ಬಿಟ್ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ನೀವು ಈ ರೀತಿ ಯೂಸ್ ಬಂದಿಲ್ಲ ಅಂತ ಬೇಜಾರಾಗಬೇಡಿ. ಫ್ರೆಂಡ್, 1 ತಿಂಗಳು ಬಂತ ಯೂಸು ಓಕೆ, 2 ತಿಂಗಳು ಯೂಸ್ ಬರೋಲ್ಲ. ಫ್ರೆಂಡ್, ನಿಮಗೆ 2 ತಿಂಗಳು ಯೂಸ್ ಜಾಸ್ತಿ ಬರೋಲ್ಲ. ಆವಾಗ ನೀವು ವೇಟ್ ಮಾಡಬೇಕು, ತಲೆ ಕೆಡಿಸ್ಕೋಬಾರ್ದು. ಚೆನ್ನಾಗಿರೋಂಥ ಕಂಟೆಂಟೇ ವಿಡಿಯೋ ಅಪ್ಲೋಡ್ ಮಾಡಿ. ಆ ಚೆನ್ನಾಗಿರೋಂಥ ಕಂಟೆಂಟಿಗೆ ವ್ಯೂಸ್ ಬರಲಿಂದು ಕೂಡ ಪರವಾಗಿಲ್ಲ, ವೇಟ್ ಮಾಡಿ ಬಂದೇ ಬರುತ್ತೆ. ಫ್ರೆಂಡ್, ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಫ್ರೆಂಡ್, ನನ್ನ ಒಂದು ಚಾನಲಲ್ಲಿ ಯೂಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ಡೌನ್ ಆಗುತ್ತೆ. ನಾವು ಡೌನ್ ಆದಾಗೂ ಅಷ್ಟೇ ಹಾಗೆ ಇರ್ತೀನಿ, ಇನ್ಕ್ರೀಸ್ ಆದಾಗೂ ಕೂಡ ಅದೇ ಇರ್ತೀನಿ. ಆದರೆ ಇನ್ಕ್ರೀಸ್ ಆದಾಗ ಸ್ವಲ್ಪ ಖುಷಿ ಆಗುತ್ತೆ ಎಲ್ಲರಿಗೂ ಕೂಡ, ಡೌನ್ ಆದಾಗೂ ಸ್ವಲ್ಪ ಬೇಜಾರಾಗುತ್ತೆ. ಯಾವುದೇ ತಲೆ ಕೆಡಿಸ್ಕೋಬೇಡಿ. ಖುಷಿ ಆದಾಗ ಖುಷಿ ಆಗಲಿ, ಬೇಜಾರಾದಾಗ ಬೇಜಾರಾಗಿ, ಆದರೆ ಅದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸ ಏನಿದೆ ಯೂಟ್ಯೂಬ್ನಲ್ಲಿ ಚೆನ್ನಾಗಿರುವಂಥ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿರಿ. ಫ್ರೆಂಡ್, ಯೂಸ್ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಯೂಸ್ ಬಂದೇ ಬರುತ್ತೆ, ಪ್ರತಿಯೊಬ್ಬರು ಕೂಡ ಬಂದೇ ಬರುತ್ತೆ. ಫ್ರೆಂಡ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಫ್ರೆಂಡ್, ಯೂಸ್ ಬರಲಿ ಬಿಡಲಿ, ನಿಮ್ಮ ಒಂದು ಟಾರ್ಗೆಟ್ ಒಂದೇ ಆಗಿರ್ಬೇಕು. ಫ್ರೆಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸ್ತದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.